ಇವತ್ತು ಫೆಬ್ರವರಿ 13 ಶುಕ್ರವಾರ. ಈ ದಿನವನ್ನ ಅಶುಭ ಎಂದೇ ಹೇಳಲಾಗುತ್ತೆ. ಇವತ್ತು ಬೆಳ್ಳಂಬೆಳಗ್ಗೆ ಹೊಸಕೋಟೆ ದೇವನಹಳ್ಳಿ ರಸ್ತೆಯಲ್ಲಿ ಘೋರ ದುರಂತ ನಡೆದಿದೆ. ಒಂದೇ ಒಂದು ಕ್ಷಣ ಅತಿವೇಗ ಅಜಾಗರೂಕತೆ ಅಷ್ಟೇ. ಅರಳಬೇಕಿದ್ದ 7 ಕುಸುಮಗಳು ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಮಲಗಿದ್ವು. ಹೊಸಕೋಟೆ ಬಳಿ ನಡೆದ ಈ ಭೀಕರ ಅಪಘಾತ ಎದೆ ಜಲ್ ಎನ್ನುವಂತಿದೆ. ಅತಿ ವೇಗವಾಗಿ ಬಂದ XUV 700 ಕಾರು ನಿಯಂತ್ರಣ ತಪ್ಪಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಅಕ್ಷರಶಃ ಛಿದ್ರವಾಗಿದೆ. ಕಾರಿನಲ್ಲಿ ಇದ್ದ ಅಶ್ವಿನ್ ನಾಯರ್, ಅರ್ಹನ್ ಶರೀಫ್, ಆರ್ಯನ್ ಭರತ್ ಮತ್ತು ಇರ್ತನ್ ಜಾರ್ಜ್ ಸೇರಿದಂತೆ 6 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಸತ್ತವರೆಲ್ಲರೂ 17 ರಿಂದ 21 ವರ್ಷದ ಒಳಗಿನವರು. SSLC PUC ಓದುತ್ತಿದ್ದ ಮಕ್ಕಳು. ಇವರ ಮನೆಯವರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಕರಳು ಹಿಂಡುವ ಕತೆ ಅಂದ್ರೆ ಅದು ಬೈಕ್ ಸವಾರ ಗಗನ್ ಸಾವು. ಗಗನ್ ಆತ ತನ್ನ ಅಂಧ ತಾಯಿಗೆ ಕಣ್ಣಾಗಿದ್ದವನು. ಹಾಪ್ಕಮ್ಸ್ನಲ್ಲಿ ಕೆಲಸ ಮಾಡುತ್ತಾ ಕಷ್ಟಪಟ್ಟು ಓದುತ್ತಾ ಕುಟುಂಬಕ್ಕೆ ಆಧಾರವಾಗಿದ್ದ ಏಕೈಕ ಮಗ. ಯಾರದ್ದೋ ತಪ್ಪಿಗೆ ಈ ಬಡ ಜೀವ ಇಂದು ಬಲಿಯಾಗಿದೆ. ಕಣ್ಣು ಕಾಣದ ಆ ತಾಯಿಗೆ ಮಗನ ಮುಖ ನೋಡುವ ಭಾಗ್ಯವೂ ಇಲ್ಲದಂತಾಗಿದೆ. 4 ವಾಹನಗಳ ಸರಣಿ ಅಪಘಾತದಲ್ಲಿ ಹಲವರು ಬದುಕುಳಿದಿರಬಹುದು. ಆದರೆ ಆ 7 ಕುಟುಂಬಗಳ ಬದುಕು ಮಾತ್ರ ಸ್ಮಶಾನವಾಗಿದೆ. ಅತಿ ವೇಗ ಬೇಡ ಎಂದು ಪೊಲೀಸರು ಎಷ್ಟೇ ಹೇಳಿದ್ರೂ ಈ ಯುವಶಕ್ತಿ ಕೇಳ್ತಿಲ್ಲ ಅನ್ನೋದಕ್ಕೆ ಈ ರಕ್ತಸಿಕ್ತ ರಸ್ತೆಯೇ ಸಾಕ್ಷಿ. ವಿಧಿಯಾಟಕ್ಕೆ ಬಲಿಯಾದ ಈ ಜೀವಗಳಿಗೆ ಶಾಂತಿ ಸಿಗಲಿ. ರಸ್ತೆಯ ಮೇಲೆ ಬಿದ್ದಿರೋದು ಕೇವಲ ರಕ್ತವಲ್ಲ, ಅದು 100 ಕನಸುಗಳ ಚೂರುಗಳು. ಇಂದು ಹೊಸಕೋಟೆ ಹಾದಿಯಲ್ಲಿ ಮಸಣದ ಮೌನ ಆವರಿಸಿದೆ. ಆಸ್ಪತ್ರೆಯ ಶವಗಾರದ ಮುಂದೆ ನಿಂತು ಕಣ್ಣೀರು ಹಾಕೋಕೆ ಶಕ್ತಿ ಇಲ್ಲದ ತಂದೆ ತಾಯಿಯಿಂದರನ್ನ ನೋಡಿದ್ರೆ ಕಲ್ಲು ಕೂಡ ಕರಗುತ್ತೆ. ನೆನಪಿರಲಿ, ಎಕ್ಸಲೇಟರ್ ಮೇಲೆ ಕಾಲಿಡುವಾಗ ನಮಗೆ ಕಾಣೋದು ಬರೀ ವೇಗ ಮಾತ್ರ. ಆದ್ರೆ ಮನೆಯಲ್ಲಿ ಕಾಯ್ತಿರೋ ತಾಯಿಗೆ ಕಾಣೋದು ಮಗನ ಮುಖ ಮಾತ್ರ. ಅತಿ ವೇಗದ ಹಪಾಹಪಿ ಒಂದು ಕ್ಷಣದ ಮೈಮರವು ಇವತ್ತು 7 ಕುಟುಂಬಗಳನ್ನ ಬೀದಿಗೆ ತಂದಿದೆ. ಬಡತನದಲ್ಲೂ ಬದುಕಲು ಹೊರಡುತ್ತಿದ್ದ ಗಗನ್ನಂತಹ ಜೀವಗಳು ಬಲಿಯಾದಾಗ ನ್ಯಾಯ ಕೇಳೋದಾದ್ರೂ ಯಾರಿಗೆ? ಈ ರಕ್ತಸಿಕ್ತ ಅಧ್ಯಾಯ ಇನ್ನು ಸಾಕು. ನಮ್ಮ ಒಂದು ಕ್ಷಣದ ಸಂಭ್ರಮ ಹೆತ್ತವರ ಜೀವನ ಪರ್ಯಂತದ ಕಣ್ಣೀರಾಗದಿರಲಿ. ರಸ್ತೆಗಳು ಬದುಕನ್ನ ತಲುಪೋಕೆ ಹೊರತು ಸ್ಮಶಾನವನ್ನಲ್ಲ.